ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 35ನೇ ಎಪಿಸೋಡ್ನಲ್ಲಿ ಸುಮಾರು 448ರವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 36ನೇ ಎಪಿಸೋಡ್ನಲ್ಲಿ 449ನೆಯ ಪ್ರಶ್ನೆಯಿಂದ ಮುಂದಿನ ಪಾಠ ಕಡೆಗೆ ಸಾಗೋಣ. ಬಲರಾಮನು ರೋಮಹರ್ಷನನ್ನು ಏಕೆ ಸಂಹರಿಸಿದನು? ತೀರ್ಥಯಾತ್ರೆ ನೆವದಿಂದ ಹೊರಟಿದ್ದ, ಮಹಾಭಾರತದಲ್ಲಿ ಪಾಲ್ಗೊಳ್ಳಿಲ್ಲ. ಯಾರು? ಬಲರಾಮ. ಸಂಚಾರ ಮಾಡ್ತಾ ಬರುವಾಗ ನೈಮಿಷಾರಣ್ಯಕ್ಕೂ ಬರ್ತಾರೆ ಬಲರಾಮ ದೇವರು. ಅಲ್ಲಿ ರೋಮಹರ್ಷರನ್ನು ಸಂಹಾರ ಮಾಡಿದ್ದಾರೆ. ಯಾಕೆ? ನೈಮಿಷಾರಣ್ಯದಲ್ಲಿ ವೇದವ್ಯಾಸ ಶಿಷ್ಯರು ಸೂತ ಪುರಾಣಿಕರಾಗಿರ್ತಕ್ಕಂಥ ರೋಮಹರ್ಷರು ಕುಳಿತಿದ್ದರು. ಬಲರಾಮನು ಬಂದಾಗ ಎದ್ದು ನಮಸ್ಕಾರ ಮಾಡಲಿಲ್ಲ, ಗೌರವಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟಿನಿಂದ ಬಲರಾಮ ಏನು ಮಾಡಿದ? ದರ್ಭೆಯನ್ನು ತಗೊಂಡು ಅವರನ್ನು ಮುಟ್ಟಿದಾನಷ್ಟೇ. ಆ ದರ್ಭೆಯ ಸ್ಪರ್ಶದಿಂದ ಸತ್ಯ ಹೋಗಿದ್ದಾರೆ. ಅದು ಹರಿಸಂಕಲ್ಪ, ಭಗವದಿಚ್ಛೆಯಿಂದ ಆ ಕಾರ್ಯ ನಡೆದಿದೆ. ಆಗ ಬಲರಾಮ ಏನು ಮಾಡಿದ? ಆತ್ಮ ವೈ ಪುತ್ರನಾಮಾಸಿ ವೇದ ಹೇಳ್ತದೆ. ತಂದೆಯೇ ತಾನೇ ಒಂದು ರೂಪದಿಂದ ಮಗನಾಗಿ ಜನಿಸ್ತಾನೆ. ಅದಕ್ಕಾಗಿ ಬಲರಾಮ ರೋಮಹರ್ಷಣರ ಮಗನಾಗಿರ್ತಕ್ಕಂತಹ ಮಗನಿಗೆ, ರೋಮಹರ್ಷಣರ ಮಗನಿಗೆ ಪುರಾಣ ಪ್ರವಚನ ಸಾಮರ್ಥ್ಯವನ್ನು ಕೂಡ ನೀಡಿ ಆ ಪ್ರವಚನಕ್ಕೆ ಸೂತರನ್ನಾಗಿ ಅವರನ್ನು ನೇಮಿಸಿದ್ದಾನೆ. ಲೋಕ ಶಿಕ್ಷಣಕ್ಕೆ ಅವನಿಗೇನು ಪಾಪ ಇಲ್ಲ ವಾಸ್ತವಿಕವಾಗಿ, ಆದರೆ ತಪ್ಪು ಕಾರ್ಯ ಮಾಡಿದ್ದಕ್ಕೆ ಪಾಪ ಬಂದೀತಲ್ಲವ ಅಂತ ಜನರಿಗೆ ಒಂದು ಭಾವನೆ ಇರ್ತದೆ. ಆ ಜನರ ಭಾವನೆ, ಜನರು ಆ ರೀತಿ ನಡ್ಕೊಳ್ಬೇಕನ್ನೋ ಕಾರಣಕ್ಕೋಸ್ಕರ ತೀರ್ಥಯಾತ್ರೆ ಪರೀಕ್ಷೆಯನ್ನು ಕೈಗೊಂಡಿದ್ದಾನೆ. ಮುನಿಗಳ ಅಪೇಕ್ಷೆಯಂತೆ ಹೋಮಕುಂಡಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡತಕ್ಕಂತಹ ಆ ದಾಂದ್ಲೆ ಎಬ್ಬಿಸ್ತಕ್ಕಂತಹ ಇಲ್ವಲನ ಮಗನಾಗಿರ್ತಕ್ಕಂಥ ಬಲ್ವಲನನ್ನು ಸಂಹಾರ ಮಾಡಿ ಋಷಿಗಳಿಗೆ, ಯಜ್ಞಯಾಗಾದಿಗಳಿಗೆ ಉಪಕಾರ ಮಾಡಿದ್ದಾನೆ. ಬಲರಾಮನಿಂದ ತೀರ್ಥಯಾತ್ರೆ ಇದು 2ನೆಯ ಹಂತದ್ದು. ಹಾಗೆ ಮುಂದೆ ಸಂಚಾರ ಮಾಡಿದ ಕೌಶಿಕಿ ತೀರ, ಸರಯೂ ನದಿ, ಮಾನಸ ಸರೋವರ, ಪ್ರಯಾಗ, ಪುಲಹಾಶ್ರಮ, ಗೋಮತಿ, ಗಂಡಕಿ, ವಿಪಾಶ, ಶೋಣ, ಗಯಾ, ಗಂಗಾಸಾಗರ ಸಂಗಮ, ಮಹೇಂದ್ರ ಪರ್ವತ, ಗೋದಾವರಿ ಸಂಗಮ, ವೇಣಿ ಅಂದರೆ ಕೃಷ್ಣಾ ನದಿ, ಭೀಮಾ, ಪಂಪ, ಹಂಪಿ, ಶ್ರೀಶೈಲ, ವೆಂಕಟಾದ್ರಿ, ಕಾಮಕೋಷ್ಠಿ, ಕಾಂಚಿ, ಶ್ರೀರಂಗ, ವೃಷಭಾಚಲ, ಮಧುರೆ, ರಾಮೇಶ್ವರ ಸಮುದ್ರ ಸೇತು, ಕೃತಮಾಲ, ತಾಮ್ರಪರ್ಣಿ, ಮಲಯ ಪರ್ವತ, ಕನ್ಯಾಕುಮಾರಿ, ಫಾಲ್ಗುಣ ತೀರ್ಥ, ಪಂಚಾಪ್ಸರ ತೀರ್ಥ, ಅನಂತಶಯನ, ಗೋಕರ್ಣ, ಶೂರ್ಪಾಲಿ, ತಾಪಿ, ಪಯೋಷ್ಣಿ, ನಿರ್ವಿಂಧ್ಯ ನದಿ, ದಂಡಕಾರಣ್ಯ, ನರ್ಮದಾ ಮುಂತಾದ ಎಲ್ಲ ಭಾಗದ, ಎಲ್ಲ ಜಾಗದ ನದಿ, ಪರ್ವತ, ಪುಣ್ಯಕ್ಷೇತ್ರ ಎಲ್ಲ ಕಡೆ ಸಂಚಾರವನ್ನು ಮಾಡಿ ಕೊನೆಗೆ ಪ್ರವಾಸ ಕ್ಷೇತ್ರಕ್ಕೆ ಬಂದಿದ್ದಾನೆ. ಬರುವಾಗ ಇಡೀ ಮಹಾಭಾರತದಲ್ಲಿ ಮುಕ್ತಾಯವಾಗಿತ್ತು. ಲಾಸ್ಟ್ ಒಂದು ಪೋರ್ಷನ್, ಲಾಸ್ಟ್ ಸೀನ್ ಉಳಿದಿತ್ತು. ಯಾವುದದು? ದುರ್ಯೋಧನ ಮತ್ತು ಭೀಮಸೇನ ದೇವರ ಗದಾಯುದ್ಧ. ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ದರು ಅವತ್ತೇ ಆ ತುಂಬಿದ ದ್ರೌಪದಿ ಮಾನಭಾಗವತ ಸಭೆಯಲ್ಲಿ, ಯಾವ ತೊಡೆಯನ್ನು ತೋರಿಸಿ ದ್ರೌಪದಿಗೆ ಅವಮಾನ ಮಾಡಿದ್ದೀಯಲ್ಲ, ಆ ತೊಡೆಯ ನನ್ನ ಗದೆಯನ್ನು ಮುರಿತೇನೆ ಅಂತ. ಆ ಗದಾಯುದ್ಧಕ್ಕೀಗ ವೇದಿಕೆ ಸಿದ್ಧವಾಗಿದೆ. ಆಗ ಬರ್ತಾರೆ ಬಲರಾಮ ದೇವರು. ಅಯ್ಯೋ ರಾಮ, ಏನರೋ ನೀವು ಹೊಡೆದಾಡ್ತಾ ಇದ್ದೀರಿ, ನೀವಿಬ್ಬರೂ ಕೂಡ ಈಕ್ವಲ್, ವೀರರು, ಸಮಬಲರು, ಬೇಡ ಯುದ್ಧ ಬಿಡಿ ಅಂತ ಸಮಾಧಾನ ಮಾಡ್ತಾರೆ. ಯಾರೂ ಕೇಳೋದಿಲ್ಲ. ಲಲಾಟ ಲಿಖಿತಂ ರೇಖಾಂ ಪರಿಮಾಷ್ಟುಂ ನ ಶಕ್ಯತೆ. ಏನು ಹಣೆಯಲ್ಲಿ ಬ್ರಹ್ಮ ಬರೆದಿದ್ದಾನೆ, ಆ ವಿಧಿ ಬರಹವನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಇಬ್ಬರು ಹಠ ಮಾರಿ, ನಾನು ಬಿಡೋದಿಲ್ಲ. ಅವನು ಒಂದೊಂದು ಮಾತನ್ನು ನೆನೆಸಿಕೊಂಡ್ರೆ ಮೈ ಉರಿತದೆ, ನನಗೆ ಕೊಚ್ಚಿ ಹಾಕ್ತಾನೆ ಅಂತಿಬ್ಬರು. ಆಯಿತು, ನಿಮ್ಮ ಹಣೆ ಬರಹ ಇಷ್ಟಂದ್ರು. ಹೊರಟರು ಬಲರಾಮದೇವರು ದ್ವಾರಕೆಗೆ. ಈ ಕಡೆಗೆ ಗದಾಯುದ್ಧ ನಡೆದು ಭೀಮಸೇನ ದೇವರು ದುರ್ಯೋಧನನ ತೊಡೆಯನ್ನು ಮುರಿದು ಕೆಳ ಹಾಕಿದ್ದಾರೆ. ಕೃಷ್ಣನು ದ್ವಾರಕೆಗೆ ಯಾವಾಗ ಮರಳಿದ? ಕೃಷ್ಣನು ದುರ್ಯೋಧನನ ಸಂಹಾರವನ್ನು ಮಾಡಿದ ನಂತರ ಹಸ್ತಿನಾವತಿಗೆ ಮರಳಿ ಧೃತರಾಷ್ಟ್ರ, ಗಾಂಧಾರಿ, ವಿದುರ ಮುಂತಾದವರನ್ನು ಸಮಾಧಾನ ಪಡಿಸಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ, ಎಲ್ಲಿ? ಹಸ್ತಿನಾವತಿಯಲ್ಲಿ. ಆಮೇಲೆ ದ್ವಾರಕೆಗೆ ಬಂದಿದ್ದಾನೆ. ಕೃಷ್ಣ
ದ್ವಾರಕಾಪಟ್ಟಣ ವಾಸ ಮಾಡ್ತಾ ಇರುವಾಗ ಅವನ ಮಿತ್ರ ಒಬ್ಬ ಇದ್ದ, ಸುಧಾಮ ಅಂತ ಅವನ ಹೆಸರು. ಅವನಿಗೊಂದು ಅಡ್ಡ ಹೆಸರು ಅಥವಾ ರೂಢಿ ಹೆಸರು ಬಂದ್ಬಿಟ್ಟಿದೆ. ಏನದು? ಕುಚೇಲ ಅಂಥೇಳಿ. ಕುಚೇಲ ಅನ್ನೋ ಶಬ್ದ ಎಲ್ಲಿ ಉಲ್ಲೇಖ ಇಲ್ಲ, ಸುಧಾಮ ಅನ್ನೋ ಬ್ರಾಹ್ಮಣ ಅಂತಲೇ ಉಂಟು. ಸಾಮಾನ್ಯ ಅರ್ಥ ಬಹುಶಃ ಹೀಗಾಗಿರಬೇಕು ಅಂತ ಅನಿಸ್ತದೆ. ಸಂಸ್ಕೃತದಲ್ಲಿ ಚೇಲ ಅಂದರೆ ಬಟ್ಟೆ ಅಂತ ಅರ್ಥ, ಕು ಅಂದರೆ ಕೆಟ್ಟದ್ದು ಅಂತ ಅರ್ಥ. ಹರಿಕಥಿದಾಸರು ಸುಮ್ಮನೆ ಚಾಷ್ಟಿ ಹೇಳ್ತಿರ್ತಾರೆ, ತಮಾಷೆ ಹೇಳ್ತಿರ್ತಾರೆ, ನಮ್ಮ ಬಟ್ಟೆಯಲ್ಲೆಲ್ಲ ಸಾಸಿವೆ ಕಾಳು ಬೀಳುವಷ್ಟು ತೂತಾಗಿದ್ದರೆ ಅವನ ಬಟ್ಟೆಯಲ್ಲಿ ಕುಂಬಳಕಾಯಿ ಬೀಳ್ತಿದ್ವಂತೆ. ಅಂದರೆ ಅಷ್ಟು ಬಡತನ ಅಂತ ಅನ್ನೋ ಅರ್ಥ. ಅದಕ್ಕಾಗಿ ಕುಚೇಲ ಅಂತ ಹೆಸರು ಬಂದಿರಬಹುದು ಅಂತ ಅನಿಸ್ತದೆ. ತುಂಬ ಬಡತನ ಇತ್ತು, ಅಷ್ಟು ಮಾತ್ರ ನಿಜ. ಹೆಂಡತಿ ಒಂದು ಸಲ ಅಂತಾಳಂತೆ ಮನೆಯಲ್ಲಿ, ಏನ್ರಿ ಮತ್ತು ನೀವೆಲ್ಲ ಮೇಲಿನ ಮೇಲೆ ಹೇಳ್ತಿರ್ತೀರಿ, ಕೃಷ್ಣ ನಮ್ಮ ರೂಮ್ ಮೇಟ್, ಕ್ಲಾಸ್ಮೇಟ್, ಬ್ಯಾಚ್ಮೇಟ್, ಮತ್ತೊಂದು ಸಲ ಮೀಟ್ ಮಾಡಿ ಬರ್ರಿ ಕೃಷ್ಣನ್. ಈಗ ಅವನು ದ್ವಾರಕಾಪಟ್ಟಣದಲ್ಲಿದ್ದಾನೆ, 16,108 ಅರಮನೆಗಳು, ರಾಜಾಧಿರಾಜ. ಸ್ವಲ್ಪ ಭೇಟಿಯಾಗಿ ಬಂದರೆ ಸ್ವಲ್ಪ ಏನೋ ಅನುಕೂಲ ಆಗಿದೆ ನಮ್ಮ ಜೀವನೋಪಾಯಕ್ಕೆ ಅಂತೆಲ್ಲ ಹೇಳ್ತಾಳೆ. ಇವನಿಗೆ ಇನ್ನೊಬ್ಬರ ಹತ್ರ ಹೋಗೋದು, ಬೇಡೋದು, ಕೊಡಿ ಅಂತ ಕೇಳೋದು ನೋ, ಅದು ಮನಸ್ಸಿಗೆ ಆಗಿ ಬರ್ತಿರಲಿಲ್ಲ. ಇಷ್ಟು ದಕ್ಷಿಣ ಸ್ವಭಾವದ, ಬಿಡೆಯ ಸ್ವಭಾವದ ವ್ಯಕ್ತಿಯಾಗಿದ್ದ. ಮತ್ತೆ ಮತ್ತೆ ಹೇಳಿದ ಹೆಂಡ್ತಿ, ಇಲ್ಲ ಒಂದು ಸಲ ಹೋಗಿ ಬನ್ನಿ, ಏನು ತಪ್ಪೇನಿಲ್ಲ ಅಂತ. ಆಯಿತು, ವಿಚಾರ ಮಾಡ್ತಾನೆ, ನಾನು ಕೃಷ್ಣನ ಬಳಿಗೆ ಹೋಗ್ತೇನೆ, ದೇವರು ಕೊಡ್ತಾನಿಲ್ಲೋ ಗೊತ್ತಿಲ್ಲ, ನಾನು ಕೇಳ್ತೇನೋ ಅದು ಗೊತ್ತಿಲ್ಲ, ದೇವರ ದರ್ಶನವಾದರೂ ಆಗ್ತದಲ್ಲ ಅಷ್ಟು ಸಾಕು, ಆ ಭಾವನೆ ಹೊರಟಿದ್ದಾನೆ. ನಾವು ದೇವಸ್ಥಾನಕ್ಕೆ ಹೋಗುವಾಗ, ಮಠಕ್ಕೆ ಹೋಗಿ ಈ ಚಿಂತನೆ ಬೇಕು. ಏನು? ಕೆಲವು ಅಂತಿರ್ತಾರೆ, ಬೆಳಿಗ್ಗೆ 8 ಗಂಟೆ ಮುಂಚೆ ಹೋದರೆ ಇನ್ನೂ ಪಂಚಾಮೃತ ಶುರುವಾಗಿರೋದಿಲ್ಲ, ಹೋಗಿ ಏನು ಉಪಯೋಗ? ಪಂಚಾಮೃತ ತೊಗೊಳಿಕ್ಕಾಗೋದಿಲ್ಲಲ್ಲ. ರಾತ್ರಿ 9 ನಂತರ ಹೋದರೆ ಪ್ರಸಾದ ಎಲ್ಲ ಮುಗಿದು ಹೋಗಿರುತ್ತೆ, ಹೋಗಿ ಏನು ಉಪಯೋಗ? ದೇವರ ದರ್ಶನವಾದರೂ ಆಗ್ತದೋ ಇಲ್ಲೋ? ದೇವರ ದರ್ಶನಕ್ಕೆ ಅಂತ ಹೋಗೋಣ. ನಾವು ಹೋದ ಸಮಯದಲ್ಲಿ ಪಂಚಾಮೃತ ಪ್ರಸಾದ ಲಭ್ಯ ಇದ್ದರೆ ಸಿಗ್ತದೆ, ಇಲ್ಲ ದೇವರ ದರ್ಶನ ಸಿಗ್ತದಲ್ಲ, ಆ ತೃಪ್ತಿ ಬೇಕು. ಹೊರಟ. ಶಾಸ್ತ್ರ ಹೇಳ್ತದೆ, 3 ಕಡೆಗೆ ಹೋಗುವಾಗ ಬರಿಗೈಯಿಂದ ಹೋಗ್ತಕ್ಕದ್ದಲ್ಲ. ರಿಕ್ತ ಹಸ್ತೋ ನೋಪೇಯಾತ್, ಎಲ್ಲೆಲ್ಲಿಗೆ? ಚಿಕ್ಕ ಮಕ್ಕಳಿರ್ತಕ್ಕಂಥ ಮನೆಗೆ ಹೋಗುವಾಗ ಬರಿಗೈಯಿಂದ ಹೋಗಬಾರ್ದು. ನೋಡಿರಿ ಎಷ್ಟು ಸಾಮಾಜಿಕ ಪ್ರಜ್ಞೆನ ಭಾಗವತ ಹೇಳ್ಕೊಡ್ತಾ ಇದೆ. ಚಿಕ್ಕ ಮಕ್ಕಳ ಮನೆಗೆ ನಾವು ಹೋಗುವಾಗ, ನಾವು ಬಂದ ಕೂಡಲೇ ಆ ಚಿಕ್ಕ ಮಕ್ಕಳಿಗೆ ಗೊತ್ತು ಪಾಪ, ಇನ್ನೋಸೆಂಟ್, ಅಂಕಲ್ ನನಗೇನು ತಂದಿದ್ದೀರಿ ಅಂತ ಕೇಳ್ಬಿಡ್ತಾವೆ. ನಮ್ಮ ಒಂದು ರೀತಿ ಸಂಕೋಚ, ಏನೋ ಒಂದು ರೀತಿಯ ಯಾಕಪ್ಪ ಈಗ ಆಯಿತು ಅಂತ. ಆ ಮಕ್ಕಳ ಡಿಮಾಂಡಿಂಗ್ ಜಾಸ್ತಿನೂ ಇರೋದಿಲ್ಲ, ಅಷ್ಟೇ ಒಂದು ಚಾಕ್ಲೇಟೋ, ಬಿಸ್ಕೆಟೋ, ಲೇಸೋ, ನೈಸೋ, ಹಿಂಗೇನೋ ಒಂದು ತಿನ್ನುವ ತಿಂಡಿ ಪದಾರ್ಥಗಳು ಅಂತ ತೊಗೊಂಡು ಮಕ್ಕಳ ಕೈ ಕೊಟ್ಟುಬಿಟ್ರೆ ಮುಗಿ ಸಂತೃಪ್ತಿ ಪಡ್ತಾರೆ. ನಂಗೆ ಅಂಕಲ್ ಅಂದು ಕೊಟ್ಟರು, ಇದನ್ನು ಕೊಟ್ಟರು, ಜಿಗಿದಾಡ್ತಾರೆ, ಕುಣಿದಾಡ್ತಾರೆ, ಹಾರಾಡ್ತಾರೆ. ಹಾಗಾಗಿ ಮಕ್ಕಳ ಮನೆಗೆ ಹೋಗುವಾಗ ಯಾರು ತಿಂಡಿ ವಸ್ತು ತೊಗೊಂಡು ಹೋಗಬೇಕು ಅಂತ ಅರ್ಥ. ಮಕ್ಕಳ ಮನೆಗೆ ಹೋಗುವಾಗ, ಹಾಗೆಯೇ ಗುರುಗಳ ಬಳಿಗೆ ಹೋಗುವಾಗ, ದೇವರ ಬಳಿಗೆ ಹೋಗುವಾಗ ಬರಿಗೈಯಿಂದ ಹೋಗತಕ್ಕದ್ದಲ್ಲ. ಯಾರು ಗುರುಗಳ ಬಳಿಗೆ ಹೋಗುವಾಗ, ದೇವ್ರ ಬಳಿಗೆ ಹೋಗುವಾಗ ಕಾಣಿಕೆಯನ್ನು, ಹೂವು, ತುಳಸಿ, ಏನೋ ಹಣ್ಣು ಹಂಪಲುಗಳನ್ನು ತೊಗೊಂಡು ಹೋಗ್ತಕ್ಕಂಥ ಕ್ರಮ ಇಟ್ಕೋಬೇಕು ಅಂತ ಅರ್ಥ. ವ್ಯತ್ಯಾಸ ಆಗಬಾರ್ದು ಅಷ್ಟೇ. ಯಾವನೊಬ್ಬ ಹೀಗೆ ತೊಗೊಂಡು ಹೋದ, ಸ್ವಾಮಿಗಳ ಮುಂದೆ ಚೀಲ ಮುಂದೆ ತಂದಿಟ್ಬಿಟ್ಟ. ಏನೋ ಅದು ಅಂತ ಕೇಳಿದರು. ತೆಗೆದು ಬಿಚ್ಚಿ ನೋಡ್ತಾರೆ, ಅದರಲ್ಲೆಲ್ಲ ಬಿಸ್ಕೆಟ್ ಪ್ಯಾಕೆಟು, ಚಾಕ್ಲೇಟ್ಸ್. ಏನೋ ಇದು ಅಂತ ಕೇಳಿದರು. ಇವನು, ಇಲ್ಲ ಗುರುಗಳೇ, ಹಣ್ಣು ಕಾಯಿ ತಂದಿದ್ದೆ, ಅದು ಕಾರಿನಲ್ಲಿ ಡ್ರೈವರ್ ಬೀಗ ಹಾಕೊಂಡು ಹೋಗ್ಬಿಟ್ಟ, ಅದು ಚೀಲ ವ್ಯತ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಆ ರೀತಿ ಆಗಬಾರ್ದು ಅಷ್ಟೇ. ಹಣ್ಣು ಕಾಯಿ ಗುರುಗಳಿಗೆ, ಆ ಮಕ್ಕಳಿಗೆ ತೆಂಗಿನಕಾಯಿ ಕೊಡ್ತಕ್ಕಂಥದ್ದು ಆ ರೀತಿ ಆಗಬಾರ್ದು, ವ್ಯತ್ಯಾಸ ಆಗಬಾರ್ದು. ಸ್ವಲ್ಪ ನೋಡ್ಕೊಳ್ಬೇಕು ಅದನ್ನು. ಇವನು ಕೇಳ್ದ ಮನೆಯಲ್ಲಿ ಹೆಂಡತಿಗೆ, ಏನಿದೆಯಮ್ಮ, ದೇವರ ಬಳಿಗೆ ಹೋಗಬೇಕಾಗಿದೆ, ಏನು ತೊಗೊಂಡು ಹೋಗ್ತಿಲ್ಲ ಕಾಣಿಕೆಯನ್ನು. ಮನೆ ಏನಿಲ್ಲ, ಬಡತನ. ಆಯ್ತು ಬಿಡು, ಬೇಡ. ಅಲ್ಲೇ ಅಕ್ಕಪಕ್ಕದಲ್ಲಿ ಒಂದು 4 ಜನರದ್ದು ಕೇಳ್ದ. ಯಾಚಿತ್ವ ಚತುರೋ ಮುಷ್ಟಿನ್, 4 ಮುಷ್ಟಿ ಅವಲಕ್ಕಿಯನ್ನು ಬೇಡಿ ಅದನ್ನು ಬಟ್ಟೆಲಿ ಕಟ್ಕೊಂಡು ಹೊರಟ. ಬಂದು ದ್ವಾರಕಾಪಟ್ಟಣಕ್ಕೆ ನೋಡ್ತಾನೆ, 16,108 ಮನೆಗಳು. ಎಲ್ಲಿ ಹೋಗಲಿ, ಯಾವುದೋ ಮನೆ ಎಂಟ್ರಾದ. ಫಾರ್ಚುನೇಟ್ಲಿ ರುಕ್ಮಿಣಿ ಇದ್ದ ಮನೆ ಅದೇ ಆಗಿತ್ತು. ಒಳಗೇನು ಬರ್ತಾ ಇದ್ದಾನೆ, ಕೃಷ್ಣ ನೋಡ್ದ, ಎದ್ದ ಸಿಂಹಾಸನದಿಂದ, ಏನೋ ಮಾರಾಯ, ಯಾವತ್ತು ನಮ್ಮ ವಿದ್ಯಾಭ್ಯಾಸ ಮುಗಿದಿದೆ, ಅದರ ನಂತರ ಒಂದು ಮಿಸ್ ಕಾಲ್ ಇಲ್ಲ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಪತ್ರ ಇಲ್ಲ, ಏನಿದೆಲ್ಲ, ಬಾ ಒಳಗೆ ಬಾ ಅಂತ ಕರೆದ. ತನ್ನ ಪಕ್ಕದಲ್ಲಿ ಕುಡ್ಸ್ಕೊಂಡು ಮಂಚದ ಮೇಲೆ ಏನು ಹರಟಿ ಪ್ರಾರಂಭ ಆಯ್ತು ನೋಡಿ. ಇಬ್ಬರು ಮಿತ್ರರು, ಇಂಥ ಕ್ಲಾಸ್ಮೇಟು, ರೂಮ್ಮೇಟು ಇರತಕ್ಕಂಥ ಮಿತ್ರರು ಅಕಸ್ಮಾತ್ ಯಾವುದೋ ತುಂಬ ಸಮಯ ನಂತರ ಭೇಟಿ ಆದರು ಅಂದರೆ ಅವರ ಮಾತಿಗೆ ಎಂಡ್ ಇಲ್ಲೇ ಇಲ್ಲ, ಅವರ ಆನಂದಕ್ಕೆ ಪಾರವೇ ಇಲ್ಲ. ಏನೋ ದೊಡ್ಡ ನಿಧಿ ಸಿಕ್ಕಂಗೆ ಇರ್ತವ್ರಿಗೆ. ಅವತ್ತಿನ ಕಾಲದ ವಾತಾವರಣ, ವಿದ್ಯಾಭ್ಯಾಸ, ಗುರುಕುಲ ಪದ್ಧತಿ ಒಂದೊಂದು ಕೂಡ ಅದು ಉದಾಹರಣೆ ಇವತ್ತು ನೋಡ್ಲಿಕ್ಕೆ ಸಿಗ್ಲಿಕ್ಕಾಗಲಿ ಅಂತ ಮಾತಾಡ್ಕೊಂಡಿದ್ರು ಕೂಡ. ಏನು ಗುರುಕುಲ ಪದ್ಧತಿ, ಅವತ್ತಿನ ಕಾಲದ ಗುರುಕುಲ ಪದ್ಧತಿ ಎಲ್ಲ ಕೂಡ. ಆ ಗುರುಗಳು ಅವತ್ತೊಂದು ದಿವಸ ನಾವು
ಗುರುಸೇವೆ ಮಾಡ್ತಿದ್ವಿ ಭಕ್ತಿಯಿಂದ. ಹೋಮಕ್ಕೇನೋ ಕಟ್ಟಿಗೆ ತರಬೇಕಾಗಿತ್ತು, ನಾವು ಹೋಗಿದ್ವಿ. ಹೋದಾಗ ಅಕಸ್ಮಾತ್ ಸಾಯಂಕಾಲ ಮಳೆ ಆಯಿತು, ನಾವು ಮರ ಏರಿ ಕುತ್ಕೊಂಡಿದ್ವಿ. ರಾತ್ರಿ ಮನೆಗೆ ಹೋಗಲಿಲ್ಲ. ಗುರುಗಳೇ ಬಂದರು. ಮಳೆಯಲ್ಲಿ ಏನೋ ಮಕ್ಕಳ ಗುರುಗಳಿಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದೀರಲ್ಲೋ ಅಂತ ಕಣ್ಣೀರು ಹಾಕಿ ಆನಂದ ಬಾಷ್ಪ ಸುರಿಸಿ ಆಶೀರ್ವಾದ ಮಾಡಿದ್ದಾರೆ. ಮಕ್ಕಳ ನಿಮಗೆಲ್ಲ ವಿದ್ಯೆ ಬಂದುಬಿಡಲಿ. ಎಂಥ ಆಶೀರ್ವಾದ ಇದು! ನಾವು ತೋರಿದ ಗುರುಭಕ್ತಿನೂ ಇರ್ಬೋದು, ಆ ಗುರುಶಕ್ತಿನೂ ಇರ್ಬೋದು. ಇಷ್ಟು ಗುರುಗಳ ಅನುಗ್ರಹ ನಾವು ಪಡ್ಕೊಂಡಿದ್ವಿ. ಆ ಗುರುಗಳ ಅನುಗ್ರಹ ಪಡ್ಕೊಂಡ್ರೇ ಎಲ್ಲ ಮುಂದಿನ ಸಾಧನೆಗೆ ಮಾರ್ಗ ತೆರೆದುಕೊಳ್ತಕ್ಕಂಥದ್ದು. ಗುರುಪದೇಶದಿಂದ ಸಂಸಾರದಾಡತಕ್ಕಂಥವರು ನಿಜವಾಗಿಯೂ ಜಾಣರಾಗಿದ್ದಾರೆ. ನಾನು ಗುರುವಂತರ್ಯಾಮಿಯಾಗಿದ್ದೇನೆ. ಗುರು ಸೇವೆಗೆ ಒಲಿಯುವಷ್ಟು ಬೇರೆ ಯಾವ ತಪಸ್ಸು, ಯಜ್ಞ, ಯಾಗ ಯಾವುದಕ್ಕೂ ಒಲಿಯೋದಿಲ್ಲ. ಎಂಥ ಸೇವೆಪ್ಪ ನಿಮ್ಮದು ಅಂತ ಗುರುಗಳು ಸಂತೋಷದಿಂದ ನಮಗೆ ಮನಬಿಚ್ಚಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತಿನ ಕಾಲ ಸಂದರ್ಭನೇ ಬೇರೆ. ಗುರು ಭಕ್ತಿಯೂ ಇಲ್ಲ, ಗುರು ಶಕ್ತಿಯೂ ಇಲ್ಲ. ಶಿಕ್ಷಕರೇ ಶಿಷ್ಯನ ಮನೆಗೆ ಹೋಗಿ, ಏನಪ್ಪ ನಾಳೆ ಸ್ಕೂಲಿಗೆ ಬರ್ತೀನಯ್ಯ, ಬಾರ ಮಾರಾಯ ಅಟೆಂಡೆನ್ಸ್ ಕಮ್ಮಿ ಬೀಳ್ತಾ ಇದೆ. ಅವನು ಯಾವುದೋ ವ್ಯಾಟ್ಸಪ್ ಚೆಕ್ ಮಾಡಿಕೊಂಡು, ನಿಮ್ಮ ಲೀಸ್ಟ್ ತುಂಬ ಇದೆ, ಪಕ್ಕದ ಮನೆಗೆ ಹೋಗಿ ಅವನು ಕೇಳಿ, ನಾನು ನಾಳೆ ಮತ್ತೆ ಬರ್ತೇನೆ ನೋಡಿ ಅಂತ ಅವ್ನು ಹೇಳ್ತಾನೆ. ಅವ್ನು ಶಿಷ್ಯನ ಬಾರೋ ಮಾರಾಯ ಕೈ ಮುಗಿ ಕರ್ಕೊಂಬರೋದು. ಇದು ಗುರು ಭಕ್ತಿನ ಶಿಷ್ಯ ಭಕ್ತಿನ ಏನಿದು ಒಂದು ಅರ್ಥ ಆಗ್ತಾ ಇಲ್ಲ. ಆ ಗುರುಗಳಿಗೆ ಭಕ್ತಿನೂ ಇಲ್ಲ, ಶಿಷ್ಯರಿಗೆ ಗುರು ಶಕ್ತಿನೂ ಇಲ್ಲ. ಇವತ್ತು ಬಹುಶಃ ದುರ್ದೈವದ ಪ್ರಸಂಗ, ಭಾಳ ಖೇದದಿಂದ ಹೇಳ್ತಕ್ಕಂಥ ಮಾತು ಅಂತ ಅಂದ್ಕೊಳ್ಬೋದಾಗಿದೆ. ಬಹುಶಃ ಶಿಕ್ಷಕರಿಗೆ ಕಲಿಸುವುದು ಒಂದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳು ಇವೆ ಅಂತಂದರೆ ಅತ್ಯುಕ್ತಿ ಆಗಲಿಕ್ಕಿಲ್ಲ. ಯಾವುದಾದ್ರು ರಿಪೋರ್ಟ್ ಅದನ್ನು ಕಳಿಸು, ಇದನ್ನು ಕಳಿಸು, ಅದನ್ನು ಕಳಿಸು, ಅದರಲ್ಲೇ ಎಂಗೇಜ್ ಅವರು. ಕಲಿಸೋ ಪಾಠ ಎಷ್ಟೋ ಏನೋ, ಗುರು ಶಕ್ತಿನೂ ಉಳಿದಿಲ್ಲ ಇವತ್ತು. ಅವತ್ತಿನ ಕಾಲ ಸಂದರ್ಭ ನೋಡುವಾಗ ಎಂಥ ಗುರುಭಕ್ತಿ, ಎಂಥ ಗುರುಶಕ್ತಿ ಎಲ್ಲವನ್ನು ಕೂಡ ಮಾತಾಡ್ಕೊಂಡಿದ್ದಾರಂತೆ. ಎಲ್ಲ ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಗುರುಗಳು ಇಂಥ ಒಂದು ಉಪದೇಶವನ್ನು ಅವತ್ತು ಕೊಡ್ತಿದ್ದರು ಸಂತೋಷದಿಂದ. ಅತ್ಯಂತ ನೆನಪಿಡತಕ್ಕ ಸಂದರ್ಭ ಅನ್ನೋ ಮಾತನ್ನು ಕೂಡ ಮಾತಾಡ್ಕೊಂಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.